ಎಲ್ರಿಗೂ ನಮಸ್ಕಾರ. 28 ಜನವರಿ 2021 ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವು ರೆಫರ್ ಮಾಡ್ತಿರೋಂಥ ಸೋರ್ಸ್ ಬಂದುಬಿಟ್ಟು PIB ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ. ಮೊದಲನೇ ಆರ್ಟಿಕಲ್ನು ಲಾಲ್ ಲಜಪತ್ ರಾಯ್ ಹಾನೆಸ್ಟ್ ಜಯಂತಿ. ಇವರು ಹುಟ್ಟಿದ ದಿನಾಂಕ ಬಂದ್ಬಿಟ್ಟು 28 ಜನವರಿ 1865. ಸೊ ಹಾಗಾಗಿ ನಾವು 28 ಜನವರಿ ಪ್ರತಿ ವರ್ಷ ಲಾಲ್ ಲಜಪತ್ ರಾಯ್ ಜಯಂತಿನ ಆಚರಿಸ್ತೀವಿ. ಇವ್ರನ್ನ ಪಂಜಾಬ್ ಕೇಸರಿ ಅಂತಲೇ ಕರೀತಾರೆ. ಸೊ ಇವರೊಬ್ಬರು ವೆಲ್ ನೋನ್ ಫ್ರೀಡಮ್ ಫೈಟರ್ ಅಂತಲೇ ಹೇಳ್ಬೋದು. ಇವ್ರ ಕಾಂಟ್ರಿಬ್ಯೂಷನ್ ಏನು ಅಚೀವ್ ಮಾಡಿದ್ದಾರೆ ಅಂತ ಕೆಲವೊಂದು ಪಾಯಿಂಟ್ಸ್ನ ತಿಳ್ಕೊಳ್ಳೋಣ. ಇವರು ಸ್ವದೇಶಿ ಮೂಮೆಂಟಲ್ಲಿ ಭಾಗವಹಿಸಿದ್ರು ಮತ್ತು ಎಜುಕೇಷನ್ಗೋಸ್ಕರ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇವರು ದಯಾನಂದ ಸರಸ್ವತಿ ಅವರ ಫಾಲೋವರ್ ಆಗಿದ್ದರು. ದಯಾನಂದ ಸರಸ್ವತಿ ಯಾರು ಅಂದರೆ ಅವರು ಆರ್ಯ ಸಮಾಜನ ಸ್ಥಾಪಿಸಿದಂತಹ ಒಬ್ಬರು ಸೊಸೈಟಿ ಲೀಡರ್ಸ್, ಸೋಷಿಯಲ್ ರಿಫಾರ್ಮರು ದಯಾನಂದ ಸರಸ್ವತಿಯವರು. ಅವರು ಫಾಲೋವರ್ ಆಗಿದ್ದರು. ಇವರು ಲಾಲ್ ಲಜಪತ್ ರಾಯ್ ಅವರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಸ್ಥಾಪನೆ ಮಾಡೋದಕ್ಕೆ ಇವರು ಹೆಲ್ಪ್ ಮಾಡಿದ್ದಾರೆ. 1885ರಲ್ಲಿ ದಯಾನಂದ ಆಂಗ್ಲೋ ವೇದಿಕ್ ಸ್ಕೂಲ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ ಅಂದರೆ ಲಾಹೋರಲ್ಲಿ. ರಾಯ್ ತಿಲಕ್ ಮತ್ತು ಬಿಪಿನ್ ಚಂದ್ರ ಪಾಲ್ ಅಂದರೆ ಲಾಲ್ ಪಾಲ್ ಬಾಲ್ ಅಂತಲೇ ಇವರು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಇವರು ಸ್ವದೇಶಿ ಗೂಡ್ಸ್ನ ಯೂಸ್ ಮಾಡೋದಕ್ಕೆ ಪ್ರಮೋಟ್ ಮಾಡ್ತಾರೆ ಮತ್ತು ಮಾಸ್ ಎಜುಟೇಷನ್ಗೆ ತುಂಬ ಬೆಂಬಲವನ್ನು ಸೂಚಿಸ್ತಾರೆ. ಪಾರ್ಟಿಷನ್ ಆಫ್ ಬೆಂಗಾಲ್ ಯಾವಾಗಾಯಿತು ಅಂದರೆ 1905ರಲ್ಲಿ ಲಾರ್ಡ್ ಕರ್ಜನ್ ಅವರು ಬೆಂಗಾಲ್ನ ಪಾರ್ಟಿಷನ್ ಮಾಡ್ತಾರೆ. ಸೊ ಆವಾಗ ಇವರು ಇದಕ್ಕೆ ಪ್ರಮೋಟ್ ಮಾಡ್ತಾರೆ. ಅಂದರೆ ಸ್ವದೇಶಿ ಗೂಡ್ಸ್ನ ಯೂಸ್ ಮಾಡಿ ಮಾಸ್ ಎಜುಟೇಷನ್ನ ಮಾಡಬೇಕು, ಆವಾಗ ಮಾತ್ರ ನಾವು ನಮ್ಮ ದೇಶನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಅಂತ ಪ್ರಮೋಟ್ ಮಾಡೋದು ಇವರು ಬಾಲ್ ಪಾಲ್ ಮತ್ತು ಲಾಲ್. ಇಂಡಿಯನ್ ಹೋಮ್ ರೂಲ್ ಲೀಗ್ ಆಫ್ ಅಮೇರಿಕಾ ಇನ್ ನ್ಯೂಯಾರ್ಕ್ ಸಿಟಿ 1970. ಇವರು ಇಂಡಿಯನ್ ಹೋಮ್ ರೂಲ್ ಲೀಗ್ನ ಅಮೇರಿಕಾದಲ್ಲಿ, ಅದರಲ್ಲೂ ನ್ಯೂಯಾರ್ಕ್ ಸಿಟಿನಲ್ಲಿ 1917ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಎಲೆಕ್ಟ್ ಆಗ್ತಾರೆ, ಪ್ರೆಸಿಡೆಂಟಾಗಿ ಎಲೆಕ್ಟ್ ಆಗ್ತಾರೆ. ಯಾವ ಸೆಷನ್ನಿಗೆ ಅಂದರೆ ಸ್ಪೆಷಲ್ ಸೆಷನ್ನ ಕೋಲ್ಕತ್ತಾದಲ್ಲಿ ಮಾಡ್ತಾರೆ. ಯಾವಾಗ 1920ನಲ್ಲಿ. ಸೊ ಆವಾಗ ಇವ್ರನ್ನ ಪ್ರೆಸಿಡೆಂಟಾಗಿ ಮಾಡಿರ್ತಾರೆ. ಇಲ್ಲಿ ನಾನ್ ಕೋಆಪರೇಷನ್ ಮೂಮೆಂಟನ್ನು ಲಾಂಚ್ ಮಾಡ್ತಾರೆ ಮಹಾತ್ಮ ಗಾಂಧಿಯವರು. ಇವರು 1928 ಲಾಹೋರಲ್ಲಿ ಇವರು ಡೆತ್ ಆಗುತ್ತೆ. ಹೆಂಗೆ ಡೆತ್ ಆಗುತ್ತೆ ಅಂದರೆ ಪೊಲೀಸ್ನವರು ಅಟ್ಯಾಕ್ ಮಾಡ್ತಾರೆ. ಯಾವ ರೀಸನ್ನಿಗೆ ಅಂದರೆ ಇವರು ಸೈಮನ್ ಕಮಿಷನ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಿರ್ತಾರೆ. ಸೊ ಆವಾಗ ಪೊಲೀಸವರು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಇವರು ಡೆತ್ ಆಗ್ತಾರೆ. ಇವ್ರ ಇಂಪಾರ್ಟೆಂಟ್ ವರ್ಕ್ಸ್ ಯಾವುದ್ಯಾವುದು ಅಂತ ನೋಡಬೇಕಂತಂದರೆ ಇವರು ಒಂದು ಆರ್ಯ ಸಮಾಜಕ್ಕಿರ್ಬೋದು, ಯಂಗ್ ಇಂಡಿಯಾ ಮತ್ತು ಇಂಗ್ಲೆಂಡ್ ಡೆತ್ ಟು ಇಂಡಿಯಾ, ಎವಲ್ಯೂಷನ್ ಆಫ್ ಜಪಾನ್, ಇಂಡಿಯಾಸ್ ವಿಲ್ ಟು ಫ್ರೀಡಮ್, ಮೆಸೇಜ್ ಆಫ್ ದ ಭಗವದ್ಗೀತಾ, ಪೊಲಿಟಿಕಲ್ ಫ್ಯೂಚರ್ ಆಫ್ ಇಂಡಿಯಾ, ಪ್ರಾಬ್ಲಮ್ಸ್ ಆಫ್ ನ್ಯಾಷನಲ್ ಎಜುಕೇಷನ್ ಇನ್ ಇಂಡಿಯಾ, ಡಿಪ್ರೆಸ್ಡ್ ಕ್ಲಾಸಸ್ ಆ್ಯಂಡ್ ಟ್ರಾವೆಲ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಈ ಎಲ್ಲ ಫೀಲ್ಡಲ್ಲೂ ಅವರು ವರ್ಕ್ ಮಾಡಿ ನಮ್ಮ ಇಂಡಿಯಾಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಎರಡನೇ ಆರ್ಟಿಕಲ್ ಕಲಾ ಉತ್ಸವ್. ಏನಿದು ಕಲಾ ಉತ್ಸವ್? ಇದೊಂದು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟು ತೊಗೊಂಡು ಬಂದಿರೋಂಥ ಇನಿಷಿಯೇಟಿವ್. ಇದರ ಅಂಡರಲ್ಲಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ್ ಅನ್ನೋ ಒಂದು ಪ್ರೋಗ್ರಾಮ್ನ ಮಾಡಿಬಿಟ್ಟು ಏನು ಪ್ರಮೋಟ್ ಮಾಡ್ತಿದ್ದಾರೆ ಅಂದರೆ ಎಜುಕೇಷನಲ್ಲಿ ಆರ್ಟ್ಸ್ನ ಪ್ರಮೋಟ್ ಮಾಡ್ತಿದ್ದಾರೆ. ಆ್ಯಂಡ್ ಶೋಕೇಶಿಂಗ್ ದ ಆರ್ಟಿಸ್ಟಿಕ್ ಟ್ಯಾಲೆಂಟ್ ಆಫ್ ದ ಸ್ಕೂಲ್ ಸ್ಟೂಡೆಂಟ್. ಅಂದರೆ ಸ್ಕೂಲ್ ಸ್ಟೂಡೆಂಟ್ಸಲ್ಲಿ ಯಾವ ಥರ ಆರ್ಟಿಸ್ಟಿಕ್ ಟ್ಯಾಲೆಂಟ್ ಇರುತ್ತೆ ಅದನ್ನು ಶೋಕೇಸ್ ಮಾಡೋದಕ್ಕೋಸ್ಕರ ಈ ಕಲಾ ಉತ್ಸವನ ತೊಗೊಂಡು ಬಂದಿದ್ದಾರೆ. ಯೂನಿಯನ್ ಎಜುಕೇಷನ್ ಮಿನಿಸ್ಟರು ಇದನ್ನು ರೀಸೆಂಟಾಗಿ ಅಡ್ರೆಸ್ ಮಾಡಿದ್ದಾರೆ. ಸೊ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ್ ಅನ್ನೋದು ಒಂದು ಇಂಪಾರ್ಟೆಂಟ್ ಅಸ್ಥೆಟಿಕ್ ಮತ್ತು ಆರ್ಟಿಸ್ಟಿಕ್ ಎಕ್ಸ್ಪೀರಿಯನ್ಸ್ಗೆ ಇಂಪಾರ್ಟೆನ್ಸ್ ಕೊಡೋದಕ್ಕೋಸ್ಕರ ತೊಗೊಂಡು ಬಂದಿರೋವಂಥದ್ದು. ಎಸ್ಪೆಷಲಿ ಫಾರ್ ದ ಸೆಕೆಂಡರಿ ಲೆವೆಲ್ ಸ್ಟೂಡೆಂಟ್ಸ್ ವಿಚ್ ಪ್ಲೇ ಎ ಮೇಜರ್ ರೋಲ್ ಇನ್ ಕ್ರಿಯೇಟಿಂಗ್ ಅವೇರ್ನೆಸ್ ಇನ್ ಇಂಡಿಯಾಸ್ ರಿಚ್ ಕಲ್ಚರಲ್ ಹೆರಿಟೇಜ್ ಆ್ಯಂಡ್ ವೈಬ್ರೆಂಟ್ ಡೈವರ್ಸಿಟಿ. ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಅಂದರೆ ಸೆಕೆಂಡರಿ ಲೆವೆಲ್ ಸ್ಟೂಡೆಂಟ್ಸಿಗೆ ಏನು ಅಸ್ಥೆಟಿಕ್ ಮತ್ತು ಆರ್ಟಿಸ್ಟಿಕ್ ಟ್ಯಾಲೆಂಟ್ ಇದೆ ಅದನ್ನು ಪ್ರಮೋಟ್ ಮಾಡೋದಕ್ಕೆ, ಅವರಿಗೆ ಅದ್ರ ಮೂಲಕ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ, ಇಂಡಿಯಾದಲ್ಲಿರೋಂಥ ರಿಚ್ ಕಲ್ಚರ್ ಮತ್ತು ವೈಬ್ರೆಂಟ್ ಡೈವರ್ಸಿಟಿನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ. ಇದು
ಏನು ಕಲಾ ಉತ್ಸವ ಇದೆ, ಏಕ್ ಭಾರತ್ ಶ್ರೇಷ್ಠ ಭಾರತ್ ಅನ್ನೋ ಒಂದು ಸ್ಪಿರಿಟ್ ಏನಿದೆ ಅದನ್ನು ಒಂದು ಒಳ್ಳೆ ಡೈರೆಕ್ಷನಲ್ಲಿ ತೊಗೊಂಡೋಗೋದಕ್ಕೆ, ಅದಕ್ಕೊಂದು ಒಳ್ಳೆ ಶೇಪ್ ಕೊಡೋದಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ ಆಗಿದೆ ಅಂತಲೇ ಹೇಳ್ಬೋದು. ಇದು ಇಂಡಿಜಿನಿಯಸ್ ಟಾಯ್ಸ್ ಮತ್ತು ಗೇಮ್ಸ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ವೋಕಲ್ ಫಾರ್ ಲೋಕಲಿಗೂ ಕೂಡ ನಾವು ಒಂದು ಸ್ಟ್ರೆಂತ್ ಆಗುತ್ತೆ ಅಂತ ಹೇಳ್ಬೋದು. ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ನಲ್ಲಿ ಏನಿದೆ, ನಾವು ಏನು ಆರ್ಟ್ಸ್ ಆ್ಯಂಡ್ ಕಲ್ಚರ್ನ ಎಜುಕೇಷನಲ್ಲಿ ಪ್ರಮೋಟ್ ಮಾಡಬೇಕಂತಿದ್ವು, ಅದನ್ನು ಕೂಡ ಇದ್ರ ಮೂಲಕ ಅಚೀವ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸ್ಟೂಡೆಂಟ್ಸ್ ವೆನ್ ಇಂಡಲ್ಜಿಂಗ್ ಇನ್ ಎನಿ ಫಾರ್ಮ್ ಆಫ್ ಆರ್ಟ್ ಯೂಸ್ ದೇರ್ ಇಮ್ಯಾಜಿನೇಷನ್ ಆ್ಯಂಡ್ ಟ್ರೈ ಟು ರಿಯಲೈಸ್ ಆ್ಯಂಡ್ ಇಟ್ ಗಿವ್ ಇಟ್ ಲೈಫ್, ದಸ್ ಟರ್ನಿಂಗ್ ಇನ್ ಟು ರಿಯಾಲಿಟಿ. ಅಂದರೆ ಸ್ಟೂಡೆಂಟ್ಸು ಏನಾದರೂ ಒಂದು ಆರ್ಟ್ ಫಾರ್ಮ್ನ ಅವ್ರ ಇಮ್ಯಾಜಿನೇಷನಲ್ಲಿ ಇಮ್ಯಾಜ್ ಮಾಡಿಕೊಂಡು ಅದನ್ನು ಒಂದು ರಿಯಾಲಿಟಿಗೆ ತೊಗೊಂಡು ಬರ್ತಾರಲ್ಲ, ಸೊ ಅದಕ್ಕೆ ಇದೊಂದು ಒಳ್ಳೆ ಆಪರ್ಚುನಿಟಿ, ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಥರ ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಇದರಿಂದ ಸ್ಟೂಡೆಂಟ್ಸಿಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ಅವರು ರೀಸ್ನಿಂಗ್ ಪವರ್ ಇರ್ಬೋದು, ಕಾಂಪ್ರಹೆನ್ಸಿಬಿಲಿಟಿ ಇರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಬಿಲಿಟಿ ಇರ್ಬೋದು, ಕಾಗ್ನಿಟಿವ್ ಮತ್ತು ಡಿಸಿಷನ್ ಅಬಿಲಿಟಿ ಇರ್ಬೋದು, ಇದೆಲ್ಲನೂ ಇಂಪ್ರೂವ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಸ್ಟೂಡೆಂಟು ಆಲ್ರೌಂಡ್ ಡೆವಲಪ್ಮೆಂಟ್ ಆಗೋದಕ್ಕೆ ಕಲಾ ಉತ್ಸವ ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೊ ಅಂದರೆ ಅವರು ಆರ್ಟ್ಸು ಎಜುಕೇಷನಲ್ಲೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಇವರು ಹೇಳ್ತಿದ್ದಾರೆ. ಇದನ್ನು ಯಾವಾಗ ಲಾಂಚ್ ಮಾಡಿದ್ದಾರೆ ಅಂದರೆ Jan 10, 2021ನಲ್ಲಿ ಥ್ರೂ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ 9 ಆರ್ಟ್ ಫಾರ್ಮ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಒಂದು ಕ್ಲಾಸಿಕಲ್ ಸಿಂಗಿಂಗ್ ಇರ್ಬೋದು, ಟ್ರೆಡಿಷ್ನಲ್ ಫೋಕ್ ಸಾಂಗ್ಸ್ ಇರ್ಬೋದು, ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟು, ಟ್ರೆಡಿಷ್ನಲ್ ಫೋಕ್ ಇನ್ಸ್ಟ್ರೂಮೆಂಟು, ಕ್ಲಾಸಿಕಲ್ ಡ್ಯಾನ್ಸು, ಫೋಕ್ ಡ್ಯಾನ್ಸು, ವಿಜುವಲ್ ಆರ್ಟ್ಸು, ವಿಜುವಲ್ 2 ಡೈಮೆನ್ಷನಲ್ಲು, ವಿಜುವಲ್ ಆರ್ಟ್ಸು 3 ಡೈಮೆನ್ಷನಲ್ಲು, ಲೋಕಲ್ ಗೇಮ್ಸ್, ಟಾಯ್ಸ್ ಆರ್ ಆಲ್ಸೋ ಇನ್ಕ್ಲೂಡೆಡ್. ಫಸ್ಟು ಓನ್ಲಿ 4 ಇತ್ತು, ಅಂದರೆ ಕ್ಲಾಸಿಕಲ್ ಸಿಂಗಿಂಗು, ಟ್ರೆಡಿಷ್ನಲ್ ಫೋಕ್ ಸಾಂಗ್ಸು, ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟು, ಟ್ರೆಡಿಷ್ನಲ್ ಫೋಕ್ ಇನ್ಸ್ಟ್ರೂಮೆಂಟ್ಸ್ ಮಾತ್ರ ಇತ್ತು. ಇವಾಗ ಮತ್ತೆ 5 ಆ್ಯಡ್ ಮಾಡಿದ್ದಾರೆ. ಯಾವುದ್ಯಾವುದು ಅಂದರೆ ಕ್ಲಾಸಿಕಲ್ ಡ್ಯಾನ್ಸ್, ಫೋಕ್ ಡ್ಯಾನ್ಸ್, ವಿಜುವಲ್ ಆರ್ಟ್ಸ್ ಇನ್ 2 ಡೈಮೆನ್ಷನಲ್ ಆ್ಯಂಡ್ 3 ಡೈಮೆನ್ಷನಲ್, ಮತ್ತು ಲೋಕಲ್ ಟಾಯ್ಸ್ ಆರ್ ಇನ್ಕ್ಲೂಡೆಡ್. ನ್ಯಾಷನಲ್ ಮೆರೈನ್ ಟರ್ಟಲ್ ಆ್ಯಕ್ಷನ್ ಪ್ಲ್ಯಾನ್. ನಾವು ಆಲ್ರೆಡಿ ತುಂಬ ಸಲ ಓದಿದ್ದೀವಿ ಮೆರೈನ್ ಟರ್ಟಲ್ ಬಗ್ಗೆ. ಈಗ ಆಲಿವ್ ರೆಡ್ ಟರ್ಟಲ್ ಅದ್ರ ಬಗ್ಗೆ ಇರ್ಬೋದು, ತುಂಬ ಟರ್ಟಲ್ ಬಗ್ಗೆ. ಅಂದರೆ ಇದಕ್ಕೆ ತುಂಬ ಪ್ರಾಬ್ಲಮ್ಸ್ ಇದೆ, ಥ್ರೆಟ್ ಇದೆ. ಸೊ ಅದಕ್ಕೋಸ್ಕರ ಈಗ ಏನು ಮಾಡಿದ್ದಾರೆ, ನ್ಯಾಷನಲ್ ಮೆರೈನ್ ಟರ್ಟಲ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ತೊಗೊಂಡು ಬಂದಿದ್ದಾರೆ, ಅವನ್ನ ಕನ್ಸರ್ವ್ ಮಾಡೋದಕ್ಕೆ, ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಕನ್ಸಿಡರಿಂಗ್ ನೀಡ್ ಟು ಹ್ಯಾವ್ ಕನ್ಸರ್ವೇಷನ್ ಪ್ಯಾರಾಡಿಗಮ್, ಮೆರೈನ್ ಮೆಗಾಫಾನಾ ಆ್ಯಂಡ್ ಮೆರೈನ್ ಟರ್ಟಲ್ಸ್. ಅಂದರೆ ಮೆರೈನ್ ಎಲ್ಲ ಥರ ಫಾನಾಸು ಮತ್ತು ಟರ್ಟಲ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಇದನ್ನು 2 ಸ್ಕೀಮ್ನ ತೊಗೊಂಡು ಬಂದಿದ್ದಾರೆ. ಯಾರು ಅಂದರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಆ್ಯಸ್ ರಿಲೀಸ್ಡ್ ಮೆರೈನ್ ಮೆಗಾಫಾನಾ ಸ್ಟ್ಯಾಂಡಿಂಗ್ ಗೈಡ್ಲೈನ್ಸ್. ಅಂದರೆ ಅಲ್ಲಿರುವಂಥ ಮೆಗಾಫಾನನ ಪ್ರೊಟೆಕ್ಟ್ ಮಾಡೋದಕ್ಕೆ, ಕನ್ಸರ್ವ್ ಮಾಡೋದಕ್ಕೋಸ್ಕರ ಮೆರೈನ್ ಮೆಗಾಫಾನಾ ಸ್ಟ್ಯಾಂಡಿಂಗ್ ಗೈಡ್ಲೈನ್ಸು. ಇನ್ನೊಂದು ಟರ್ಟಲ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ನ್ಯಾಷನಲ್ ಮೆರೈನ್ ಟರ್ಟಲ್ ಆ್ಯಕ್ಷನ್ ಪ್ಲ್ಯಾನ್ನ ತೊಗೊಂಡು ಬಂದಿದ್ದಾರೆ. ಎಲ್ಲಿ? ನ್ಯೂ ಡೆಲ್ಲಿನಲ್ಲಿ. ಬೋತ್ ಫ್ಲೋರಲ್ ಆ್ಯಂಡ್ ಫಾನಲ್ ಡೈವರ್ಸಿಟಿ ಇನ್ಕ್ಲೂಡಿಂಗ್ ಮೆರೈನ್ ಬಯೋಡೈವರ್ಸಿಟಿ ಇಸ್ ದ ಬ್ಯೂಟಿ ಆಫ್ ಇಂಡಿಯಾ ಆ್ಯಂಡ್ ವಿ ನೀಡ್ ಟು ಕನ್ಸರ್ವ್ ಇಟ್. ಅಂದರೆ ಈ ಮೆರೈನ್ ಫ್ಲೋರಾ ಮತ್ತು ಫಾನಾ ಏನಿದೆ ಅದು ನಮ್ಮ ಇಂಡಿಯಾ ಬ್ಯೂಟಿನ ಜಾಸ್ತಿ ಮಾಡ್ತಾಯಿದೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಕನ್ಸರ್ವ್ ಮಾಡಬೇಕು, ಅದನ್ನು ಪ್ರೊಟೆಕ್ಟ್ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ ಅಂತ ಹೇಳ್ತಿದ್ದಾರೆ. ಇಂಡಿಯಾ ಹ್ಯಾಸ್ ರಿಚ್ ಮೆರೈನ್ ಡೈವರ್ಸಿಟಿ ಅಲಾಂಗ್ ಎ ವಾಸ್ಟ್ ಕೋಸ್ಟ್ ಲೈನ್ ಆಫ್ 7,500 ಕಿಲೋಮೀಟರ್. ಇದರಲ್ಲಿ ಕಲರ್ಫುಲ್ ಫಿಶ್ ಇರುತ್ತೆ, ಶಾರ್ಕ್ಸ್ ಇರುತ್ತೆ, ವೇಲ್ಸ್ ಮತ್ತು ಟರ್ಟಲ್ಸು, ಬಿಗ್ ಮ್ಯಾಮಲ್ಸು, ಡಾಲ್ಫಿನ್ಸು, ಡುಗಾನ್ಸ್, ತುಂಬ ಕೋರಲ್ಸ್ ಇರ್ಬೋದು, ಇದೆಲ್ಲನೂ ಇರುತ್ತೆ. ಸೊ ಇದು ಬರೀ ಅರ್ಬನ್ ಡೈವರ್ಸ್ ಸ್ಪೆಸಿಸ್ ಮಾತ್ರ ಅಲ್ಲ, ಇದು ರಿಸೋರ್ಸ್ ಎಸೆನ್ಷಿಯಲ್ ಫಾರ್ ಹ್ಯೂಮನ್ ವೆಲ್ ಬೀಯಿಂಗ್. ಅಂದರೆ ಹ್ಯೂಮನ್ ವೆಲ್ ಬೀಯಿಂಗಿಗೆ ಯಾವ್ದ್ಯಾವ್ದು ರಿಸೋರ್ಸಸ್ ಅವಶ್ಯಕತೆ ಇರುತ್ತೆ ಅದನ್ನು ಕೂಡ ಈ ಮೆರೈನ್ ವಾಟರು ಪ್ರೊವೈಡ್ ಮಾಡ್ತಿದೆ. ಮಿಲಿಯನ್ಸ್ ಆಫ್ ಪೀಪಲ್ಲು ಈ ಮೆರೈನ್ ರಿಸೋರ್ಸಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವ್ರದ್ದು ಎಕ್ಸಾಂಪಲ್ ಮ್ಯಾರಿಟೈಮ್ ಟ್ರೇಡ್ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ಫುಡ್ಡಿಗೋಸ್ಕರ ಇರ್ಬೋದು, ಮಿನರಲ್ ರಿಸೋರ್ಸಿಗೋಸ್ಕರ ಇರ್ಬೋದು, ಕಲ್ಚರಲ್ ಟ್ರೆಡಿಷ್ನಲ್ಗೋಸ್ಕರ ಇರ್ಬೋದು, ಸ್ಪಿರಿಚುವಲ್ ವ್ಯಾಲ್ಯೂಸ್ಗೋಸ್ಕರ ಇರ್ಬೋದು. ಈ ಥರ ತುಂಬ ರೀತಿಯಲ್ಲಿ, ಒಂದಲ್ಲ ಒಂದು ರೀತಿಯಲ್ಲಿ ಮೆರೈನ್ ರಿಸೋರ್ಸಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇದರಿಂದ ಏನಾಗುತ್ತೆ, ಮತ್ತು ಟೂರಿಸ್ಟ್ನೂ ಕೂಡ ಇದು ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಮಿಲಿಯನ್ಸ್ ಆಫ್ ಪೀಪಲ್ಲು ಮೆರೈನ್ ರಿಸೋರ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಹಾಗಾಗಿ ಇದನ್ನು ಪ್ರೊಟೆಕ್ಟ್ ಮಾಡೋದು, ಕನ್ಸರ್ವ್ ಮಾಡೋದು ತುಂಬ ಮುಖ್ಯವಾದದ್ದು ಅಂತಲೇ ಹೇಳ್ಬೋದು. ಡಿಸ್ಪೈಟ್ಸ್ ದ ಇಮ್ಮೆನ್ಸ್ ಎಕನಾಮಿಕ್, ಎಕೋಲಾಜಿಕಲ್ ಆ್ಯಂಡ್ ಕಲ್ಚರಲ್ ವ್ಯಾಲ್ಯೂಸ್ ಆಫ್ ಮೆರೈನ್ ಹ್ಯಾಬಿಟಾಟ್ಸ್ ಇನ್ ಇಂಡಿಯಾ,
ಮೆರೈನ್ ಮೆಗಾಫೋನಾ ಸ್ಪೆಸಿಸ್ ಆರ್ ಟರ್ಟಲ್ಸ್ ವೈಡ್ ವೆರೈಟಿ ಆಫ್ ಚಾಲೆಂಜಸ್ ಇಂಕ್ಲೂಡಿಂಗ್ ಸ್ಟ್ರ್ಯಾಂಡಿಂಗ್ ಆ್ಯಂಡ್ ಎಂಟಾಂಗ್. ಈ ಎಕನಾಮಿಕ್ಕು ಎಕೊಲಾಜಿಕಲ್ ಮತ್ತು ಕಲ್ಚರಲ್ ವ್ಯಾಲ್ಯೂಸ್ ಜೊತೆಗೆ ಇದಕ್ಕೆ ಇದ್ರದ್ದೇ ಆದಂಥ ಥ್ರೆಟ್ಸು ಕೂಡ ಇದೆ. ಅಂದರೆ ಸ್ಟ್ರ್ಯಾಂಡಿಂಗ್ ಆಗ್ತಿದೆ, ಎಂಟ್ಯಾಂಗಲ್ಮೆಂಟ್ ಆಗ್ತಿದೆ. ಮ್ಯಾನೇಜಿಂಗ್ ಸಚ್ ಚಾಲೆಂಜಿಂಗ್ ಸಿಚುವೇಶನ್, ಆ ಥರ ಚಾಲೆಂಜಿಂಗ್ ಸಿಚುವೇಶನ್ನ ಮ್ಯಾನೇಜ್ ಮಾಡಬೇಕಂದ್ರೆ ಒಂದು ಕೋಆರ್ಡಿನೇಷನ್ ಇರಬೇಕು, ಮತ್ತು ಆ್ಯಕ್ಷನ್ ಮತ್ತು ಪೀಪಲ್ ಪಾರ್ಟಿಸಿಪೇಷನ್, ಕೋಆರ್ಡಿನೇಷನ್ ಆ್ಯಕ್ಷನ್ ಇರಬೇಕು, ಮತ್ತು ಪೀಪಲ್ ಪಾರ್ಟಿಸಿಪೇಷನ್ ಕೂಡ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲಾಂಗ್ ಟರ್ಮ್ ಕನ್ಸರ್ವೇಷನ್ ಆಫ್ ಮೆರೈನ್ ಸ್ಪೆಸಿಸ್ ಆ್ಯಂಡ್ ದೇರ್ ಹ್ಯಾಬಿಟೇಟ್ಸ್. ಅಂದರೆ ಮೆರೈನ್ ಸ್ಪೆಸಿಸ್ನ ಕನ್ಸರ್ವ್ ಮಾಡೋದ್ರ ಜೊತೆಗೆ ಅದ್ರದ್ದು ಹ್ಯಾಬಿಟ್ಯಾಟ್ನು ಕೂಡ ಕನ್ಸರ್ವ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. The documents launched today contains ways and means to not only promote intersectoral action for conservation but also guide improved coordination amongst the government, civil society and all relevant stakeholders on the response to cases of stranding, entanglement, injury or mortality of marine mammals and also conservation of marine turtles. ಅಂದರೆ ಇದೇನೇನು ಇವತ್ತೇನು ಲಾಂಚ್ ಮಾಡಿದ್ದಾರೆ ಅದರಲ್ಲಿ ಏನಿದೆ ಅಂದರೆ ಬರೀ ಪ್ರಮೋಟ್ ಮಾಡೋದು ಇಂಟರ್ಸೆಕ್ಟರಲ್ ಆ್ಯಕ್ಷನ್ ಪ್ಲಾನ್ ಕನ್ಸರ್ವ್ ಮಾಡೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ಇಂಪ್ರೂವ್ಡ್ ಕೋಆರ್ಡಿನೇಷನ್ನ ಇಂಪ್ರೂವ್ ಮಾಡಬೇಕು. ಯಾರ್ಯಾರ ಮಧ್ಯೆ ಅಂದರೆ ಗೌರ್ಮೆಂಟ್ ಮಧ್ಯೆ, ಸಿವಿಲ್ ಸೊಸೈಟಿ ಮಧ್ಯೆ ಮತ್ತು ಆಲ್ ರಿಲೆವೆಂಟ್ ಸ್ಟೇಕ್ ಹೋಲ್ಡರ್ಸ್ ಮಧ್ಯೆ ಒಂದು ಕೋಆರ್ಡಿನೇಷನ್ನ ಇಂಪ್ರೂವ್ ಮಾಡಬೇಕು ಅನ್ನೋದು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸ್ಟ್ರ್ಯಾಂಡಿಂಗ್ ಇರ್ಬೋದು, ಎಂಟ್ಯಾಂಗಲ್ಮೆಂಟ್ ಇರ್ಬೋದು, ಇಂಜುರಿ ಅಥವಾ ಮೋರ್ಟಾಲಿಟಿ ಇರ್ಬೋದು, ಇದೆಲ್ಲದಕ್ಕೂ ಒಂದು ರೆಸ್ಪಾನ್ಸ್ ಮಾಡೋದಕ್ಕೆ ಯಾವ ಥರ ಆ್ಯಕ್ಷನ್ಸ್ ತೊಗೋಬೇಕು, ಮೆರೈನ್ ಮ್ಯಾಮಲ್ಸ್ ಮತ್ತು ಅದ್ರದ್ದು ಕನ್ಸರ್ವೇಷನ್ನ ಯಾವ ಥರ ಮಾಡಬೇಕು, ಟರ್ಟಲ್ಸ್ನ ಯಾವ ಥರ ಕನ್ಸರ್ವ್ ಮಾಡಬೇಕು, ಅದಕ್ಕಿರೋಂಥ ಥ್ರೆಟ್ಸ್ನ ಯಾವ ಥರ ಸಾಲ್ವ್ ಮಾಡಬೇಕು, ಇದೆಲ್ಲನೂ ಈ ಡಾಕ್ಯುಮೆಂಟ್ಸಲ್ಲಿ ಮೆನ್ಷನ್ ಆಗಿದೆ. ಮತ್ತು ಈ ಸ್ಟ್ರ್ಯಾಂಡಿಂಗ್ ಆಗ್ತಿದೆ ಅಲ್ವಾ, ಅಂದರೆ ಅದನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು, ಮತ್ತು ಅಥವಾ ಬೋಟ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡಬೇಕು, ಕೋಆರ್ಡಿನೇಷನ್ನ ಯಾವ ಥರ ಇಂಪ್ರೂವ್ ಮಾಡಬೇಕು, ಥ್ರೆಟ್ನ ಯಾವ ಥರ ರೆಡ್ಯೂಸ್ ಮಾಡಬೇಕು, ಮತ್ತು ಹ್ಯಾಬಿಟ್ಯಾಟ್ಸ್ನ ಯಾವ ಥರ ಪ್ರೊಟೆಕ್ಟ್ ಮಾಡಬೇಕು, ರಿಹ್ಯಾಬಿಟೇಷನ್ ಯಾವ ಥರ ಪ್ರೊವೈಡ್ ಮಾಡಬೇಕು, ಎನ್ಹಾನ್ಸಿಂಗ್ ಪೀಪಲ್ ಪಾರ್ಟಿಸಿಪೇಷನ್ ಅಂದರೆ ಪೀಪಲ್ ಪಾರ್ಟಿಸಿಪೇಷನ್ನ ಜಾಸ್ತಿ ಮಾಡೋದ್ರಿಂದ ಈ ಥ್ರೆಟ್ಸ್ನ ಯಾವ ಥರ ಕಡಿಮೆ ಮಾಡ್ಬೋದು, ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್ನ ಮಾಡಿ ಈಗಿರೋ ಪ್ರಾಬ್ಲಮ್ನ ಯಾವ ಥರ ಚೇಂಜ್ ಮಾಡ್ಬೋದು, ಮತ್ತು ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಆನ್ ಮೆರೈನ್ ಮ್ಯಾಮಲ್ಸ್ ಆ್ಯಂಡ್ ಮೆರೈನ್ ಟರ್ಟಲ್ಸ್ ಆ್ಯಂಡ್ ದೇರ್ ಹ್ಯಾಬಿಟೇಟ್. ಅಂದರೆ ಇನ್ಫಾರ್ಮೇಷನ್ನ ಎಕ್ಸ್ಚೇಂಜ್ ಮಾಡೋದ್ರ ಮೂಲಕ ಯಾರಿಂದ ಯಾವ ಥರ ಹೆಲ್ಪನ್ನ ತೊಗೋಬೋದು, ಇದರಿಂದ ಇರೋವಂಥ ಥ್ರೆಟ್ಸ್ನ ಯಾವ ಥರ ಕಡಿಮೆ ಮಾಡ್ಬೋದು ಅನ್ನೋದ್ರ ಬಗ್ಗೆಲ್ಲ ಈ ಡಾಕ್ಯುಮೆಂಟ್ಸಲ್ಲಿ ಹೈಲೈಟ್ ಮಾಡಲಾಗಿದೆ. ಟರ್ಟಲ್ ಕನ್ಸರ್ವೇಷನ್ ಇಂಡಿಯಾ ಅಂದರೆ ಯಾವ ಥರ ಕನ್ಸರ್ವ್ ಮಾಡೋದು. 5 ಸ್ಪೆಸಿಸು ಸ್ಪೆಸಿಸ್ ಆಫ್ ಟರ್ಟಲ್ಸು ಇಂಡಿಯಾದಲ್ಲಿ ಎಕ್ಸಿಸ್ಟ್ ಇದೆ. ಒಂದು ಆಲಿವ್ ರೆಡ್ಲಿ ಟರ್ಟಲ್ಸು, ಇನ್ನೊಂದು ಗ್ರೀನ್ ಟರ್ಟಲ್ಸು, ಇನ್ನೊಂದು ಲಾಗರ್ ಹೆಡ್ಡು, ಇನ್ನೊಂದು ಹಾಕ್ಸ್ ಬಿಲ್ಲು, ಲೆದರ್ ಬ್ಯಾಕ್. ಆಲಿವ್ ರೆಡ್ಲಿ, ಲೆದರ್ ಬ್ಯಾಕ್ ಮತ್ತು ಲಾಗರ್ ಹೆಡ್ ಇವು ವಲ್ನರಬಲ್ ಕ್ಯಾಟಗರಿನಲ್ಲಿ ಇದೆ, ಆಯಿತಾ. IUCN ರೆಡ್ ಲಿಸ್ಟಲ್ಲಿ ವಲ್ನರಬಲ್ ಕ್ಯಾಟಗರಿ ಇದೆ. ಹಾಕ್ಸ್ ಬಿಲ್ ಟರ್ಟಲು ಕ್ರಿಟಿಕಲಿ ಎಂಡೇಂಜರ್ಡು, ಗ್ರೀನ್ ಟರ್ಟಲು ಎಂಡೇಂಜರ್ಡು. ಸೊ ದೇ ಪ್ರೊಟೆಕ್ಟೆಡ್ ಇನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1972 ಅಂಡರ್ ಶೆಡ್ಯೂಲ್ 1. ಇದನ್ನು ಶೆಡ್ಯೂಲ್ 1 ಅಂಡರಲ್ಲಿ ಕೂಡ ಪ್ರೊಟೆಕ್ಟ್ ಮಾಡಲಾಗಿದೆ. ಮತ್ತು ಇವು ಟರ್ಟಲ್ಸ್ನ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆಫ್ ಗಂಗಾ ರಿಜುವೇಷನ್ ಪ್ರೋಗ್ರಾಮ್ ಅಂಡರಲ್ಲೂ ಕೂಡ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಸೊ ಇದು ಟರ್ಟಲ್ನ ಕನ್ಸರ್ವ್ ಮಾಡೋದಕ್ಕೆ ಇಂಡಿಯಾದಲ್ಲಿ ತೊಗೊಂಡು ಬಂದಿರೋಂಥ ಪ್ರೋಗ್ರಾಮ್ಸ್. ಇದ್ರದ್ದು ಸಿಗ್ನಿಫಿಕೆನ್ಸ್ ಏನು, ಟರ್ಟಲ್ಸ್ನ ಯಾಕೆ ಪ್ರೊಟೆಕ್ಟ್ ಮಾಡಬೇಕು ಅಂತಿದ್ದಾರೆ ಅಂದರೆ ಇದು ಒಂದು ರಿವರ್ಸ್ ಸ್ಕ್ಯಾವೆಂಜರ್ ಆಗಿ ವರ್ಕ್ ಆಗುತ್ತೆ. ಅಂದರೆ ಡೆಡ್ ಆರ್ಗ್ಯಾನಿಕ್ ಮೆಟೀರಿಯಲ್ ಏನಿರುತ್ತೆ ಅದನ್ನು ಸ್ಕ್ಯಾವೆಂಜಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಡಿಸೀಸ್ ಫಿಸ್ಟು ಮತ್ತು ಡೆಡ್ ಆರ್ಗ್ಯಾನಿಕ್ ಮೆಟೀರಿಯಲ್ನ ಇದು ಸ್ಕ್ಯಾವೆಂಜ್ ಮಾಡೋದ್ರಿಂದ ವಾಟರ್ ಪೊಲ್ಯೂಷನ್ನ ಕಡಿಮೆ ಮಾಡ್ಬೋದು. ಓಕೆನಾ. ಇನ್ನೊಂದು ಹೆಲ್ತಿ ಫಿಶ್ ಅಂದರೆ ಮೇಂಟೈನಿಂಗ್ ಹೆಲ್ತಿ ಫಿಶ್ ಸ್ಟಾಕ್ಸ್. ಅಂದರೆ ಎಷ್ಟು ಫಿಶ್ ಇರಬೇಕು ವಾಟರ್ ಅಂತ ಅಂದಾಗ, ಫಿಶ್ ಲೆವೆಲ್ ತುಂಬ ಜಾಸ್ತಿ ಆದ್ರೂ ಆ ವಾಟರಲ್ಲಿರುವಂಥ ವಾಟರ್ ಹೆಲ್ತ್ ಹಾಳಾಗುತ್ತೆ. ತುಂಬ ಫಿಶ್ ಕಡಿಮೆ ಆದರೂ ವಾಟರ್ ಹೆಲ್ತ್ ಹಾಳಾಗುತ್ತೆ. ಅಂದರೆ ಎಷ್ಟು ಹೆಲ್ತಿ ಫಿಶ್ ಇರಬೇಕು ಅದನ್ನು ಮೇಂಟೈನ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದು ಬಾಡಿ ಏನಿದೆ ಫಿಶ್ಶಿಗೆ ಒಂದು ಹ್ಯಾಬಿಟ್ಯಾಟ್ ಥರನೇ ವರ್ಕ್ ಆಗುತ್ತೆ. ಟರ್ಟಲ್ ಪಾಪ್ಯುಲೇಷನ್ ಕುಡ್ ಇಂಪ್ರೂವ್ ದ ಸೀ ಗ್ರಾಸ್ ಎಕೋಸಿಸ್ಟಮ್ ಹೆಲ್ತ್ ಬೈ ರಿಮೂವಿಂಗ್ ಸೀ ಗ್ರಾಸ್ ಬಯೋಮಾಸ್ ಆ್ಯಂಡ್ ಪ್ರಿವೆಂಟಿಂಗ್ ಸೆಡಿಮೆಂಟ್ ಫಾರ್ಮೇಷನ್. ಇದೇನು ಮಾಡುತ್ತೆ ಅಂದರೆ
ಸೀ ಗ್ರಾಸ್ನ ರಿಮೂವ್ ಮಾಡೋದ್ರ ಮೂಲಕ ಅಲ್ಲಿ ಸೀ ಗ್ರಾಸ್ ಎಕೋಸಿಸ್ಟಮ್ ಹೆಲ್ತನ್ನು ಮೇಂಟೈನ್ ಮಾಡುತ್ತೆ. ಸೊ ಸೀ ಗ್ರಾಸ್ ಜಾಸ್ತಿ ಆಯ್ತಂದ್ರೆ ಏನು, ಅಲ್ಲಿ ಏನಾಗುತ್ತೆ, ಸೆಡಿಮೆಂಟ್ ಫಾರ್ಮೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಸೀ ಗ್ರಾಸ್ನ ರಿಮೂವ್ ಮಾಡೋದ್ರಿಂದ ಈ ಸೆಡಿಮೆಂಟ್ ಫಾರ್ಮೇಷನ್ನ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಟರ್ಟಲ್ಸ್ ಆರ್ ಟ್ರಾನ್ಸ್ಪೋರ್ಟರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಎನರ್ಜಿ ಕೋಸ್ಟಲ್ ಏರಿಯಾ. ಅಂದರೆ ಏನೇನು ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಎಕ್ಸಾಂಪಲ್ ಫಿಶ್ ಇರ್ಬೋದು, ಫಿಶ್ಶಿಗೆ ಅದು ಒಂದು ಹ್ಯಾಬಿಟೇಟ್ ಅಂತ ಹೇಳಿದ್ವಿ. ಸೊ ಹಾಗಾಗಿ ಅದು ಕೋಸ್ಟಲ್ ಏರಿಯಾಸಿಗೆ ಬರ್ತಿದೆ ಅಂದರೆ ಆ ನ್ಯೂಟ್ರಿಯೆಂಟ್ಸ್ನು ಅದು ಫಿಶ್ನು ಕೂಡ ಅದ್ರ ಜೊತೆ ಕರ್ಕೊಂಡು ಬರ್ತಿದೆ ಅಂತ ಅರ್ಥ. ಸೊ ಇದರಿಂದ ಏನಾಗುತ್ತೆ, ನ್ಯೂಟ್ರಿಯೆಂಟ್ಸ್ ಮತ್ತು ಎನರ್ಜಿನ ಕೋಸ್ಟಲ್ ಏರಿಯಾಸ್ಗೆ ತೊಗೊಂಡು ಬರೋದಕ್ಕೆ ಟರ್ಟಲ್ಸು ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ 2021 ಇಯರ್ ಆಫ್ ಇಂಡೋ ಫ್ರೆಂಚ್ ಅಲಿಯನ್ಸ್ ಟುವರ್ಡ್ಸ್ ಗ್ರೀನರ್ ಪ್ಲಾನೆಟ್. ಅಂದರೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಫ್ರೆಂಚ್ ಮತ್ತು ಇಂಡಿಯಾದವರು. ಇದರಲ್ಲಿ ಏನಿದೆ ಅಂತ ಅಂದರೆ ಎನ್ವಿರಾನ್ಮೆಂಟ್ ಮಿನಿಸ್ಟರು ಮತ್ತು ಫ್ರೆಂಚ್ ಎಕೋಲಾಜಿಕಲ್ ಟ್ರಾನ್ಸಿಷನ್ ಮಿನಿಸ್ಟರ್ಸ್ ಅವರು ಏನು ಮಾಡಿದ್ದಾರೆ ಅಂದರೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಎಲ್ಲಿ, ನ್ಯೂ ಡೆಲ್ಲಿನಲ್ಲಿ. ದಟ್ ಈಸ್ ಇಂಡೋ ಫ್ರೆಂಚ್ ಇಯರ್ ಆಫ್ ಎನ್ವಿರಾನ್ಮೆಂಟ್ ಅಂತ. ಇದ್ರದ್ದು ಬೇಸಿಕ್ ಆಬ್ಜೆಕ್ಟಿವ್ ಏನಂದರೆ ಇಂಡೋ ಫ್ರೆಂಚ್ ಕೋಆಪರೇಷನ್ನ ಸ್ಟ್ರೆಂಥನ್ ಮಾಡಬೇಕು. ಯಾವುದ್ರಲ್ಲಿ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ವಿಷಯದಲ್ಲಿ ಏನು ಇಂಡಿಯಾ ಮತ್ತು ಫ್ರೆಂಚ್ ಕೋಆಪರೇಷನ್ ಇದೆ ಅದನ್ನು ಸ್ಟ್ರೆಂತ್ ಇನ್ನೂ ಜಾಸ್ತಿ ಮಾಡಬೇಕು. ಇದರಿಂದ ಸಸ್ಟೈನಬಲ್ ಡೆವಲಪ್ಮೆಂಟ ಅಚೀವ್ ಮಾಡಬೇಕು. ಇನ್ಕ್ರೀಸ್ ದ ಎಫೆಕ್ಟಿವ್ನೆಸ್ ಆಫ್ ದ ಆ್ಯಕ್ಷನ್ ಇನ್ ದ ಫೇವರ್ ಆಫ್ ಗ್ಲೋಬಲ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್. ಅಂದರೆ ಗ್ಲೋಬಲ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಟ್ ಮಾಡೋದಕ್ಕೆ ಯಾವ್ಯಾವ ಥರ ಆ್ಯಕ್ಷನ್ಸ್ನ ತೊಗೋಬೇಕು, ಅದ್ರದ್ದು ಎಫೆಕ್ಟಿವ್ನೆಸ್ನ ಯಾವ ಥರ ಇನ್ಕ್ರೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವರು ಮಾತಾಡಿದ್ದಾರೆ. ಮತ್ತು ಅದಕ್ಕೊಂದು ಗ್ರೇಟರ್ ವಿಸಿಬಿಲಿಟಿನೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂದರೆ ಇಂಡಿಯಾ ಫ್ರಾನ್ಸ್ ಅಲಯನ್ಸು ವರ್ಕಿಂಗ್ ಟುವರ್ಡ್ಸ್ ಕ್ಲೈಮೇಟ್ ಚೇಂಜ್. ಅಂದರೆ ಕ್ಲೈಮೇಟ್ ಚೇಂಜ್ನ ಯಾವ ಥರ ಮಿಟಿಗೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವರು ವರ್ಕ್ ಮಾಡೋದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ. ಗ್ಲೋಬಲ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ವಿಲ್ ಸೆಟ್ ಆನ್ ಎಕ್ಸಾಂಪಲ್ ಫಾರ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಟು ವರ್ಕ್ ಎಫೆಕ್ಟಿವ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ ಟುವರ್ಡ್ಸ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್. ಈ ಗ್ಲೋಬಲ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಏನಿದೆ, ಈ ಅಗ್ರಿಮೆಂಟ್ ಏನು ಸೈನ್ ಮಾಡಿದ್ದಾರೆ, ಇದು ಪ್ರಪಂಚದಲ್ಲಿರೋ ಬೇರೆ ಬೇರೆ ಕಂಟ್ರಿಗೂ ಕೂಡ ಒಂದು ಮಾದರಿಯಾಗಿ ಹೊರ ಬಂದಿದೆ. ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟನ್ನಾಗಿ ಯಾವ ಥರ ಎಫಿಷಿಯೆಂಟಾಗಿ, ಯಾವ ಥರ ಎಫೆಕ್ಟಿವ್ ಆಗಿ ಅದನ್ನು ಅಚೀವ್ ಮಾಡಬೇಕು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಆಗಿ ಹೊರ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇಂಡಿಯಾ ಮೇಡ್ ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್ ಟುವರ್ಡ್ಸ್ ಕ್ಲೈಮೇಟ್ ಚೇಂಜ್ ಆ್ಯಕ್ಷನ್. ಅಂದರೆ 26% ಆಫ್ ರಿಡಕ್ಷನ್ ಆಫ್ ಎಮಿಷನ್ ಇಂಟೆನ್ಸಿಟಿ. ಅಂದರೆ ನಮ್ಮದು ಎಮಿಷನ್ ಇಂಟೆನ್ಸಿಟಿ ಏನಿತ್ತು ಅದರಲ್ಲಿ 26%ನ ಕಡಿಮೆ ಮಾಡಿದ್ದೀವಿ ಇಂಡಿಯಾದಲ್ಲಿ. ಮತ್ತು ರಿನ್ಯೂವಬಲ್ ಕೆಪಾಸಿಟಿನ 90 ಗಿಗಾವ್ಯಾಟಿಗೆ ತೊಗೊಂಡು ಬಂದಿದ್ದೀವಿ. ಅಂದರೆ 36 ಗಿಗಾವ್ಯಾಟ್ಸು ಸೋಲಾರ್ ಎನರ್ಜಿಯಿಂದ ಬಂದರೆ 38 ಗಿಗಾವ್ಯಾಟ್ಸು ವಿಂಡ್ ಎನರ್ಜಿಯಿಂದ ಬರುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಈ ಆ್ಯಕ್ಷನ್ ಈ ಅಗ್ರಿಮೆಂಟ್ ಅಂಡರಲ್ಲಿ 5 ಮೇನ್ ಥೀಮ್ಸ್ ಇದೆ. ಒಂದು, ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡಬೇಕು. ಇನ್ನೊಂದು, ಕ್ಲೈಮೇಟ್ ಏನು ಚೇಂಜ್ ಆಗ್ತಿದೆ ಅದನ್ನು ರೆಡ್ಯೂಸ್ ಮಾಡಬೇಕು, ಟೆಂಪರೇಚರ್ನ ರೆಡ್ಯೂಸ್ ಮಾಡಬೇಕು ಅನ್ನೋದು, ಕ್ಲೈಮೇಟ್ ಚೇಂಜ್ನ ಮಿಟಿಗೇಟ್ ಮಾಡಬೇಕು ಅನ್ನೋದು ಇನ್ನೊಂದು ಬಯೋಡೈವರ್ಸಿಟಿ ಕನ್ಸರ್ವೇಷನ್, ಸಸ್ಟೈನಬಲ್ ಅರ್ಬನ್ ಡೆವಲಪ್ಮೆಂಟ್ ಆಗಲೇಬೇಕು. ಯಾಕೆಂದರೆ ಅದನ್ನು ನಾವು ತಡೆಯೋಕ್ಕಾಗಲ್ಲ. ಯಾಕೆಂದರೆ ಎಕನಾಮಿಕ್ ಚೆನ್ನಾಗಿರಬೇಕು ಅಂದರೆ ಅರ್ಬನ್ ಡೆವಲಪ್ಮೆಂಟ್ ಆಗಲೇಬೇಕು. ಬಟ್ ಅದನ್ನು ಸಸ್ಟೈನಬಲ್ ಆಗಿ ಮಾಡಬೇಕು ಅನ್ನೋದು ಇದ್ರ ಉದ್ದೇಶ. ಮತ್ತು ಡೆವಲಪ್ಮೆಂಟ್ ಆಫ್ ರಿನ್ಯೂವಬಲ್ ಎನರ್ಜೀಸ್ ಆ್ಯಂಡ್ ಎನರ್ಜಿ ಎಫಿಷಿಯನ್ಸಿ. ಈ 5 ಥೀಮ್ನ ಇಟ್ಕೊಂಡು ಈ ಅಗ್ರಿಮೆಂಟ್ ಸೈನ್ ಮಾಡಲಾಗಿದೆ. ಮತ್ತು ಇವರು ಎನ್ವಿರಾನ್ಮೆಂಟ್ ಮತ್ತು ಅಲೈಡ್ ಏರಿಯಾಸ್ ರಿಲೇಟೆಡ್ ಆಗೂ ಕೂಡ ಡಿಸ್ಕಷನ್ನ ಮಾಡಿದ್ದಾರೆ. ರಾಜಸ್ಥಾನ್ ಬಿಕಮ್ಸ್ ದ 5th ಸ್ಟೇಟ್ ಟು ಕಂಪ್ಲೀಟ್ ಅರ್ಬನ್ ಲೋಕಲ್ ಬಾಡೀಸ್ ರಿಫಾರ್ಮ್. ಅಂದರೆ ಟೋಟಲು ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಮಣಿಪುರ ಮತ್ತು ತೆಲಂಗಾಣ ಈ 4 ಅರ್ಬನ್ ಲೋಕಲ್ ಬಾಡಿ ರಿಫಾರ್ಮ್ಸ್ನ ತೊಗೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ರಾಜಸ್ಥಾನ ಕೂಡ ಇವಾಗ 5th ಸ್ಟೇಟಾಗಿ ಅರ್ಬನ್ ಲೋಕಲ್ ಬಾಡಿ ರಿಫಾರ್ಮ್ಸ್ನ ತೊಗೊಂಡು ಬಂದಿದೆ. ಯಾಕೆ ಈ ರಿಫಾರ್ಮ್ಸ್ನ ತೊಗೊಂಡು ಬಂದಿದ್ದಾರೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್, ಅಂದರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂಡರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ಏನಾಗಿದೆ, ಈ ಒಂದು ರಿಫಾರ್ಮ್ಸ್ನ ತೊಗೊಂಡು ಬಂದರೆ ಇವರಿಗೆ ಎಕ್ಸ್ಟ್ರಾ ಈ ರಿಫಾರ್ಮ್ಸ್ಗೆ ರಿಲೇಟೆಡ್ ಆಗಿ ಲಿಂಕ್ ಮಾಡಿರೋಂತಹ ಬಾರೋಯಿಂಗ್ಸ್ನ ತೊಗೊಳ್ಳೋ ಅಂಥ ಒಂದು ಪರ್ಮಿಷನ್ ಸಿಗುತ್ತೆ. ಎಕ್ಸಾಂಪಲು, ಸೊ ಅಂದರೆ ಈ ರಿಫಾರ್ಮ್ಸ್ ತೊಗೊಂಡು ಬಂದಿರೋದ್ರಿಂದ ಇವ್ರಿಗೆ ಏನು ಮಾಡಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ. 2731 ಕೋಟಿ ರೂನ ಓಪನ್ ಮಾರ್ಕೆಟ್ ಬಾರೋಯಿಂಗ್ಸಿಂದ ಅವರು ಲೋನ್ಸ್ನ ತೊಗೊಳ್ಬೋದು. ಇದಕ್ಕೋಸ್ಕರ ಈ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ಏನಾಗಿದೆ, ಪರ್ಮಿಷನ್ ಕೊಟ್ಟಿದೆ. ಯಾಕೆ ಕೊಟ್ಟಿದೆ ಇದನ್ನೆಲ್ಲ ನೆಕ್ಸ್ಟ್ ನೋಡೋಣ. ಅಂದರೆ ಈಗ ಗೌರ್ಮೆಂಟಿಂದ ಈ COVID-19 ಪ್ಯಾಂಡಮಿಕ್ ಇರೋದ್ರಿಂದ ಏನಾಗಿತ್ತು,
ಈ ಲೋನ್ಸ್ಗೆ ಲಿಮಿಟ್ ಮಾಡಿದರು, ಇಷ್ಟೇ ಲೋನ್ಸ್ ತೊಗೋಬೇಕು ಅಂತ ಎಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿದರು, ಅವರು ಒಂದು 5 ರಿಫಾರ್ಮ್ಸ್ನ ಹೇಳಿದರು. ಅಂದರೆ ಇಂಪ್ಲಿಮೆಂಟೇಷನ್ ಆಫ್ ಒನ್ ನೇಷನ್ ಒನ್ ರೇಷನ್ ಕಾರ್ಡು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಫಾರ್ಮು, ಅರ್ಬನ್ ಲೋಕಲ್ ಬಾಡಿ ಯುಟಿಲಿಟಿ ರಿಫಾರ್ಮು, ಪವರ್ ಸೆಕ್ಟರ್ ರಿಫಾರ್ಮ್ಸ್. ಈ 4 ರಿಫಾರ್ಮ್ಸ್ನ ತೊಗೊಳ್ಬೇಕು. ಪ್ರತಿಯೊಂದು ರಿಫಾರ್ಮ್ಸ್ನು ತೊಗೊಂಡು ಬಂದಾಗ ಒಂದೊಂದು ರಿಫಾರ್ಮ್ಸ್ಗೂ 0.25% ಆಫ್ ದೇರ್ GDP, ಅಂದರೆ ಆ ಸ್ಟೇಟ್ದು GDP ಏನಿರುತ್ತೆ ಅದರಲ್ಲಿ 0.25% ಲೋನ್ಸ್ ಆಗಿ ತೊಗೊಳ್ಳೋ ಅಂತಹ ಒಂದು ಪರ್ಮಿಷನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಅದಕ್ಕೋಸ್ಕರ ಇವರು ಸ್ಟೇಟ್ಸ್ ಅವರಿಗೆ ಲೋನ್ ಬೇಕಂದರೆ ಒಂದೊಂದೇ ರಿಫಾರ್ಮ್ಸ್ನ ತೊಗೊಂಡು ಬಂದು ಅದಕ್ಕೆ ಬೇಕಾಗಿರೋಂಥ ಲೋನ್ಸ್ನ ತೊಗೊಳ್ತಿದ್ದಾರೆ. ಎಕ್ಸಾಂಪಲ್, COVID-19 ಪ್ಯಾಂಡಮಿಕ್ಕಿಂದ ಗೌರ್ಮೆಂಟ್ ಆಫ್ ಇಂಡಿಯಾ 17 ಮೇ 2020 ಬಾರೋಯಿಂಗ್ ಲಿಮಿಟ್ನ ಹಾಕುತ್ತೆ ಸ್ಟೇಟ್ಸಿಗೆ. ಎಷ್ಟಕ್ಕೆ ಅಂದರೆ ಓನ್ಲಿ 2% ಆಫ್ ದರ್ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಗಿ, ಅದು ಅಂದರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇರುತ್ತೆ, ಅದರದ್ದು 2% ಅಷ್ಟೇ ಸ್ಟೇಟ್ಸು ಬಾರೋ ಮಾಡಬೇಕು ಅಂತ ಹೇಳಿರುತ್ತೆ. ಆಯಿತಾ? ಅದರಲ್ಲೂ ಆಫ್ನ ಸಿಟಿಜನ್ ಸೆಂಟ್ರಿಕ್ ರಿಫಾರ್ಮ್ಸ್ ಮಾಡಿದ ಮೇಲೆ ಮಾತ್ರ ಅದನ್ನು ಕೊಡೋಕ್ಕೆ ಒಪ್ಕೊಂಡಿರುತ್ತೆ. ಈ ಮತ್ತೆ ಸ್ಟೇಟ್ಸ್ ಇನ್ನೂ ಬಾರೋಯಿಂಗ್ ಮಾಡಬೇಕು, ಅವ್ರಿಗೆ ಆ ಪರ್ಮಿಷನ್ ಬೇಕಂದರೆ ಅಡಿಷ್ನಲ್ ಫಂಡ್ಸ್ನ ರೈಸ್ ಮಾಡಬೇಕಂದ್ರೆ ಅವರು ಈ ಒಂದು ರಿಫಾರ್ಮ್ಸ್ನ ತೊಗೊಂಡು ಬರಬೇಕು. ಪ್ರತಿಯೊಂದು ರಿಫಾರ್ಮ್ಸಿಗೂ 0.25% ಆಫ್ GSDP ಆ್ಯಡ್ ಆಗ್ತಾ ಹೋಗುತ್ತೆ. ಅಂದರೆ ಒಂದೊಂದು ರಿಫಾರ್ಮ್ಸ್ನ ಕಂಪ್ಲೀಟ್ ಮಾಡ್ದಂಗೆ 0.2% ಆಫ್ GSDP, ಅಂದರೆ ಅವರಿಗೆ ಬಾರೋಯಿಂಗ್ ಪವರು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ. ಸೊ ಈಗ ಅರ್ಬನ್ ಲೋಕಲ್ ಬಾಡಿ ರಿಫಾರ್ಮ್ಸಲ್ಲಿ ಏನಿದೆ ಅಂದರೆ ಇದರಲ್ಲಿ ಯುಟಿಲಿಟಿ ರಿಫಾರ್ಮ್ಸ್ನ ತೊಗೊಂಡು ಬರಬೇಕು. ಏನಕ್ಕೋಸ್ಕರ ಅಂದರೆ ಅರ್ಬನ್ ಲೋಕಲ್ ಬಾಡೀಸ್ನ ಫೈನಾನ್ಷಿಯಲಿ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಈ ರಿಫಾರ್ಮ್ಸ್ನ ತೊಗೊಂಡು ಬರ್ತಿದ್ದಾರೆ. ಅಂದರೆ ಇದರಿಂದ ಏನಾಗುತ್ತೆ, ಪಬ್ಲಿಕ್ಕಿಗೆ ಬೆಟರ್ ಹೆಲ್ತ್ನ ಪ್ರೊವೈಡ್ ಮಾಡ್ಬೋದು ಮತ್ತು ಸ್ಯಾನಿಟೇಷನ್ ಸರ್ವಿಸಸ್ನ ಸಿಟಿಜನ್ಸಿಗೆ ಪ್ರೊವೈಡ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಈ ರಿಫಾರ್ಮ್ಸ್ನ ತೊಗೊಂಡು ಬರಬೇಕು ಅಂತ ಹೇಳ್ತಿದ್ದಾರೆ. ಅರ್ಬನ್ ಲೋಕಲ್ ಬಾಡೀಸ್ನ ಎಕನಾಮಿಕಲಿ ರಿಜುವಿನೇಟ್ ಮಾಡೋದ್ರಿಂದ ಗುಡ್ ಸಿವಿಕ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡ್ಬೋದು ಅನ್ನೋದು ಇದ್ರದ್ದು ಉದ್ದೇಶ. ಏನೇನು ರಿಫಾರ್ಮ್ಸ್ ಇದೆ ಅಂದರೆ, ಒಂದು ಫ್ಲೋರ್ ರೇಟ್ಸ್ ಏನಿರುತ್ತೆ ಪ್ರಾಪರ್ಟಿ ಟ್ಯಾಕ್ಸ್ದು ಅದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಮತ್ತು ಅದನ್ನು ಅವಾಗವಾಗ ಮತ್ತು ಯೂಸರ್ ಚಾರ್ಜಸ್, ಫ್ಲೋರ್ ರೇಟ್ಸು ಯೂಸರ್ ಚಾರ್ಜಸ್ ಅಂದರೆ ಸೀವೇಜ್ ಇರ್ಬೋದು, ಇಲ್ಲ ಅಂದರೆ ವಾಟರ್ ಸಪ್ಲೈಗಿರ್ಬೋದು, ಡ್ರೈನೇಜ್ಗಿರ್ಬೋದು, ಇದೆಲ್ಲದಕ್ಕೂ ಯೂಸರ್ ಚಾರ್ಜಸ್ನ ಕೂಡ ಫಿಕ್ಸ್ ಮಾಡಿ ಅದನ್ನು ಕಲೆಕ್ಟ್ ಮಾಡಬೇಕು. ಈ ಫ್ಲೋರ್ ರೇಟ್ಸ್ ಫಾರ್ ಪ್ರಾಪರ್ಟಿ ಟ್ಯಾಕ್ಸು ಮತ್ತು ಯೂಸರ್ ಚಾರ್ಜಸ್ಸಿಗೆ ಮತ್ತು ಪ್ರಾಪರ್ಟಿ ಟ್ಯಾಕ್ಸಿಗೆ ಫ್ಲೋರ್ ರೇಟ್ಸ್ನ ಫಿಕ್ಸ್ ಮಾಡಬೇಕು. ಇದು ಮೊದಲನೇ ರಿಫಾರ್ಮು. ಎರಡನೇ ರಿಫಾರ್ಮ್ ಏನಂದರೆ, ಅವಾಗವಾಗ ಪಿರಿಯಾಡಿಕಲಿ ಇದನ್ನು ಇನ್ಕ್ರೀಸ್ ಮಾಡ್ತಾ ಇರಬೇಕು. ಏನಕ್ಕೋಸ್ಕರ ಅಂದರೆ, ಈಗ ಪ್ರೈಸ್ ಇನ್ಕ್ರೀಸ್ ಆಯಿತು, ಯಾವುದೋ ಒಂದು ಬೆಲೆ ಇನ್ಕ್ರೀಸ್ ಆಯಿತು ಅಂತ ಅಂದಾಗ ಆವಾಗ ಫ್ಲೋರ್ ರೇಟ್ಸ್ನು ಕೂಡ ಇನ್ಕ್ರೀಸ್ ಮಾಡಬೇಕು ಅನ್ನೋದು ಸೆಕೆಂಡ್ ರಿಫಾರ್ಮು. ಸೊ ಈ ರಿಫಾರ್ಮ್ಸ್ನ ಯಾರ್ಯಾರು ತೊಗೊಂಡು ಬಂದಿದ್ದಾರೆ ಅಂದರೆ 11 ಸ್ಟೇಟ್ಸ್. ನಾವು ಇಲ್ಲಿ 4 ರಿಫಾರ್ಮ್ಸ್ ಹೇಳಿದ್ವಲ್ವ, ಒನ್ ನೇಷನ್ ಒನ್ ರೇಷನ್ ಕಾರ್ಡು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು, ಅರ್ಬನ್ ಲೋಕಲ್ ಬಾಡೀಸು ಮತ್ತು ಪವರ್ ಸೆಕ್ಟರ್ ರಿಫಾರ್ಮ್ಸು. ಈ 4ರಲ್ಲಿ 11 ಸ್ಟೇಟ್ಸಲ್ಲಿ ಒನ್ ನೇಷನ್ ಒನ್ ರೇಷನ್ ಕಾರ್ಡನ್ನು ತೊಗೊಂಡು ಬಂದಿದ್ದಾರೆ. 8 ಸ್ಟೇಟಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ತೊಗೊಂಡು ಬಂದಿದ್ದಾರೆ. 5 ಸ್ಟೇಟ್ಸಲ್ಲಿ ಲೋಕಲ್ ಬಾಡಿ ರಿಫಾರ್ಮ್ಸು ತೊಗೊಂಡು ಬಂದಿದ್ದಾರೆ. ಮತ್ತು 1 ಸ್ಟೇಟಲ್ಲಿ ಪವರ್ ಸೆಕ್ಟರ್ ರಿಫಾರ್ಮ್ಸ್ನ ತೊಗೊಂಡು ಬಂದಿದ್ದಾರೆ. ಸೊ ಇನ್ನು ರಿಮೈನಿಂಗ್ ಸ್ಟೇಟ್ಸ್ ಇಂಪ್ಲಿಮೆಂಟ್ ಮಾಡಬೇಕಾಗಿದೆ. ಸೊ ಈಗ ನಮ್ಮಲ್ಲಿ ಇಂಡಿಯಾದಲ್ಲಿ ಏನಾಗಿದೆ, ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ಸು ತುಂಬ ಜಾಸ್ತಿ ಆಗಿದೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅನ್ನೋದಕ್ಕೋಸ್ಕರ Jan 30, 2021 ನಾವು 2nd ಆ್ಯನ್ಯುವಲ್ ವರ್ಲ್ಡ್ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಇದರಲ್ಲಿ ಏನು ಹೈಲೈಟ್ ಮಾಡ್ತಿದ್ದೀವಿ ಅಂದರೆ, ಗ್ಲೋಬಲ್ ಕಮ್ಯುನಿಟೀಸ್ ಕಮಿಟ್ಮೆಂಟ್ ಟು ಎಂಡಿಂಗ್ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಅಂದರೆ ಗ್ಲೋಬಲ್ ಕಮ್ಯುನಿಟಿಯವರು ಯಾವ ಥರ ಕಮಿಟ್ಮೆಂಟ್ನ ತೊಗೊಂಡಿದ್ದಾರೆ, ಈ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ನ ಎಂಡ್ ಮಾಡೋದಕ್ಕೋಸ್ಕರ ಯಾವ ಥರ ಕಮಿಟ್ಮೆಂಟ್ ಮಾಡಿದ್ದಾರೆ. ಇದರಿಂದ ಏನು ಆಗ್ತಿದೆ ಅಂದರೆ, ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಿಂದ ಏನಾಗ್ತಿದೆ, ಇಮ್ಮೆಷರಬಲ್ ಸಫರಿಂಗ್ ಆಗ್ತಿದ್ದಾರೆ. ಯಾರು ಅಂದರೆ ವರ್ಲ್ಡ್ ಮೋಸ್ಟ್ ಮಾರ್ಜಿನಲೈಸ್ ಕಮ್ಯುನಿಟೀಸ್. ಯಾರು ಮೋಸ್ಟ್ ಮಾರ್ಜಿನಲೈಸ್ ಕಮ್ಯುನಿಟಿ ಇದ್ದಾರೆ ವರ್ಲ್ಡಲ್ಲಿ, ಅವರು ತುಂಬ ಸಫರ್ ಆಗ್ತಿದ್ದಾರೆ. ಯಾರಿಂದ? ಈ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಿಂದ. ಅದಕ್ಕೋಸ್ಕರ ಇದನ್ನು ಎಂಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವರ್ಲ್ಡ್ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇಂಡಿಯಾ ಕೂಡ ಇದಕ್ಕೆ ಜಾಯಿನ್ ಆಗಿದೆ.
ವರ್ಲ್ಡ್ ಟು ಕಾಂಬ್ಯಾಕ್ಟ್ ಟ್ರಾಪಿಕಲ್ ಡಿಸೀಸಸ್ಗೆ. ಇದರಲ್ಲಿ ಕುತುಬ್ ಮಿನಾರ್ನ ಅವರು ಒಂದು ಸಿಂಬಲ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅದನ್ನು ಕುತುಬ್ ಮಿನಾರಲ್ಲಿ ಲಿಟಪ್ ಮಾಡೋದ್ರಿಂದ ಅಲ್ಲಿ ಅಂದರೆ ಬೆಳಕನ್ನು ಬೆಳಗಿಸೋದ್ರ ಮೂಲಕ ಅವರು ಇದಕ್ಕೆ ಜಾಯ್ನ್ ಆಗಿದ್ದೀವಿ ಅಂತ ತೋರಿಸ್ತಿದ್ದಾನೆ. ಇಂಡಿಯಾನ ಅದ್ರ ಮೂಲಕ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಈವನ್ ವರ್ಲ್ಡಲ್ಲೂ ಕೂಡ ಮೋರ್ ದೆನ್ 50 ಲ್ಯಾಂಡ್ ಮಾರ್ಕ್ಸ್ ಅಂದರೆ 25 ನೇಷನ್ಸ್ನ ರೆಪ್ರೆಸೆಂಟ್ ಮಾಡ್ತಿದೆ. ಅವರು ಕೂಡ ಲಿಟಪ್ ಮಾಡೋದ್ರ ಮೂಲಕ ಇದನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಈ ವರ್ಲ್ಡಲ್ಲಿರೋಂಥ 25 ನೇಷನ್ಸ್ ಏನಿದೆ ಈ ಎಲ್ಲನೂ ಒಟ್ಟಿಗೆ ಸೇರಿ ನ್ಯಾಷನಲ್ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಏನಿದೆ ಅದನ್ನು ಎಂಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ವರ್ಕ್ ಮಾಡ್ತಿದ್ದಾರೆ. ಸೊ ಕುತುಬ್ ಮಿನಾರು ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. 1 in 5 people around the world are affected by neglected tropical diseases. ಅಂದರೆ 5 ಪೀಪಲ್ಸಲ್ಲಿ ಒಬ್ರಿಗಾದರೂ ಕೂಡ ಈ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಇರುತ್ತೆ. ಸೊ ಇಂಡಿಯಾದಲ್ಲಿ ಅಟ್ಲೀಸ್ಟ್ 11 ಟ್ರಾಪಿಕಲ್ ಡಿಸೀಸಸ್ಸು ಇದೆ. ಸೊ ಹಾಗಾಗಿ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ನ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಇದಕ್ಕೆ ಯಾವ ರೀತಿ ಆದಂಥ ಮೆಜರ್ಸ್ನ ತೊಗೋಬೇಕು, ಇದನ್ನು ಯಾವ ಥರ ಮಿಟಿಗೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಸೀರಿಯಸ್ಸಾಗಿ ತೊಗೊಂಡು ಅದ್ರ ಬಗ್ಗೆ ವರ್ಕ್ ಮಾಡಬೇಕಂತ ಈ ಒಂದು ವರ್ಲ್ಡ್ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದ್ರ ಮೂಲಕ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಮತ್ತು ಇದಕ್ಕೆ ಬೇಕಾಗಿರುವಂಥ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನ ಮಾಡೋದ್ರ ಮೂಲಕ ಅದಕ್ಕೆ ಒಂದು ಮೆಡಿಸಿನ್ಸ್ನ ಕಂಡುಹಿಡಿಯೋದ್ರ ಮೂಲಕ ಈ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ನ ಕಡಿಮೆ ಮಾಡಬೇಕು ಅನ್ನೋದು ಇದ್ರದ್ದು ಉದ್ದೇಶ. ಓಕೆ, ಥ್ಯಾಂಕ್ ಯು ಆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್.